ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಫ್ಯಾಕ್ಟ್ ಶೀಟ್ನಲ್ಲಿ ಅದನ್ನ ಸಾರ್ವಜನಿಕಗೊಳಿಸಿದ ಬಳಿಕ ಅಮೆರಿಕ ಸದ್ದಿಲ್ಲದೇನೆ 3 ನಿರ್ಣಾಯಕ ಸಾಲುಗಳನ್ನು ಯಾಕೆ ಪರಿಷ್ಕರಿಸಿತು? ಕೃಷಿ ಮಾರುಕಟ್ಟೆ ಪ್ರವೇಶದ ಮೇಲಿನ ಬದ್ಧತೆಗಳ ಬಗ್ಗೆ ಈ ಪರಿಷ್ಕರಣೆ ಏನನ್ನ ಹೇಳುತ್ತೆ? ಭಾರತೀಯ ರೈತರನ್ನ ರಕ್ಷಿಸಲಾಗ್ತಾ ಇದೆಯಾ ಅಥವಾ ಸಂಕಷ್ಟಕ್ಕೆ ಸಿಲುಕಿಸಲಾಗ್ತಾ ಇದೆಯಾ? ಭಾಷೆಯ ಬದಲಾವಣೆ ಡಿಜಿಟಲ್ ತೆರಿಗೆಗಳ ಮೇಲಿನ ಹಿನ್ನಡೆಯನ್ನ ಸೂಚಿಸಿದ್ರೆ ಆ ಮಾತುಕತೆಯಲ್ಲಿ ಯಾರು ಹತೋಟಿಯನ್ನ ಸಾಧಿಸಿದ್ದಾರೆ? ಈ ತಿದ್ದುಪಡಿಗಳ ಬಗ್ಗೆ ಜನರಿಗೆ ಪಾರದರ್ಶಕವಾಗಿ ಯಾಕೆ ವಿವರಿಸೋದಿಕ್ಕಾಗ್ತಾ ಇಲ್ಲ? ಇದು ಕೇವಲ ರಾಜತಾಂತ್ರಿಕ ನೆಲೆಯ ಪರಿಷ್ಕರಣೆನ ಅಥವಾ ಮುಚ್ಚಿದ ಬಾಗಿಲುಗಳ ಹಿಂದೆ ಆಳವಾದ ಭಿನ್ನಾಭಿಪ್ರಾಯಗಳಿರೋದ್ರ ಸೂಚನೆನಾ? ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ನಿಜವಾಗಿಯೂ ಏನಾಗ್ತಾ ಇದೆ ಅನ್ನೋದು ಹೆಚ್ಚು ನಿಗೂಢವಾಗಿರೋ ಹಾಗಿದೆ. ಈ ಕುರಿತು ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ, ಮತ್ತೆ ಅದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಹಾಗೂ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.